ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಇವತ್ತಿನ ಒಂದು ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇವತ್ತಿನ ವಿಶೇಷ ಏನು, ಇವನು ಕಿಲಾಡಿ ವ್ಯಕ್ತಿ ಅಂದರೆ ನೋಡಿ, ನನ್ನ ಮಕ್ಕಳಿಗೆಲ್ಲ ಮಾನ ಮರ್ಯಾದೆ ಅನ್ನೋದಿರುತ್ತಾ ಗೊತ್ತಿಲ್ಲ ಸ್ನೇಹಿತರೆ. ಯಾಕೆ ಅಂದರೆ ನಾವು ಯಾವ ಧರ್ಮದಲ್ಲಿ ಹುಟ್ಟಿರ್ತೀವಿ ಅದು ನಮಗೆ ಶ್ರೇಷ್ಠ ಕಣ್ರಿ. ಯಾವುದೇ ಆಗಲಿ, ನಮ್ಮ ಭಾರತದಲ್ಲಿ ಹಲವು ಧರ್ಮಗಳಿವೆ, ವಿವಿಧ ಸಂಸ್ಕೃತಿಗಳಿವೆ. ಭಗವಂತ ನಮ್ಮನ್ನು ಜೀವನದಲ್ಲಿ ಯಾವುದ್ರಲ್ಲಿ ಜನಿಸಿರ್ತಾನೆ ಅದು ನಮಗೆ ಶ್ರೇಷ್ಠ. ಯಾವುದೇ ಧರ್ಮದಾಗಲಿ ಹಿಂದೆ ನಡ್ಕ ಬಂದರೋ, ಭಗವಂತ ಧರ್ಮ ಸೃಷ್ಟಿ ಮಾಡಿದನೋ ಇಲ್ಲೋ, ಜನಗಳು ಮಾಡಿದಾರೋ ಗೊತ್ತಿಲ್ಲ. ಆದರೆ ಮೇಲಿರೋನೊಬ್ಬ ಇಂಥ ಇದರಲ್ಲಿ ನಿಮ್ಮ ಇರಬೇಕು ಅಂತ ಸೃಷ್ಟಿ ಮಾಡಿರ್ತಾನಲ್ಲ, ಅದರಲ್ಲೇ ನಾವು ಇರ್ಬೇಕು ಕಣ್ರಿ. ಕೊನೆ ಉಸಿರಿರೋ ತನಕ, ಮಣ್ಣಿಗೆ ಹೋಗೋ ತನಕ, ಇಲ್ಲ ಬೆಂಕಿಗೆ ಇಡೋ ತನಕ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲೊಬ್ಬ ಕಿರಾತಕ ನನ್ನ ಮಗ, ಹಾಗೆ ಹೇಳಬೇಕು, ಮೊಯಿನ್ ಉದ್ದೀನ್ ರೋಫ್. ಇವನು ರಾಜ್ ಚಿಂತನ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಪತ್ರಕರ್ತ, ದೊಡ್ಡ ದೊಡ್ಡ ಸಭೆಲೆಲ್ಲ ಹೋಗಿ ಪುಂಕ್ತಾ ಇದ್ದ. ಆದರೆ ಇವತ್ತೇನಾಗಿದೆ ಸ್ನೇಹಿತರೆ ಅಂದರೆ, ಅವನ ಬಂಡವಾಳ ಬಯಲಾಗಿದೆ. ಅವನ ಬಂಡವಾಳ ಏನು ಬಯಲಾಯಿತು? ಅವನು ರಾಜ್ ಚಿಂತನ್ ಅಂತ ಹಾಕೊಂಡಿದ್ದಾನಲ್ಲ, ಎಥೆಟಿಕ್ ಏನು ಪತ್ರಕರ್ತ ಅಂತ, ಪಕ್ಕ ಎಥೆಟಿಕ್ 420 ಪತ್ರಕರ್ತ ಅವನು. ರಾಜ್ ಚಿಂತನ್ ಅಂದರೆ ಅವನು ಧರ್ಮದ ಐಡಿನೇ ಬದಲಿಸಿದಾನಂದ್ರೆ ಲೆಕ್ಕ ಹಾಕಿ ಅವನು ಎಂಥ ಕಿರಾತಕ ನನ್ನ ಮಗ ಇರ್ಬೋದು. ಅವನ ಹೆಸರು ಮೊಯಿದುದ್ದೀನ್ ರೋಫ್. ಪೂರ ಅವನ್ನ ಎಲ್ಲ ಹಿಡಿದಾಕಿದ್ದಾರೆ, ಪಕ್ಕ ಡೀಟೇಲ್ಸ್ ಹೊರಗೆ ತೆಗೆದಿದ್ದಾರೆ. ನಾನು ಯಾವುದೋ ಒಂದು ಪಕ್ಷದ ಪರವಾಗಿ, ಇಲ್ಲ ವ್ಯಕ್ತಿ ಪರವಾಗಿ, ವ್ಯಕ್ತಿಗೆ ನೋವು ಮಾಡಬೇಕು ಅಂತ ಅಲ್ಲ, ಸಮಾಜಕ್ಕೆ ಇಂಥದ್ದು ತಿಳಿಬೇಕು ಸ್ನೇಹಿತರೆ. ಏನಿದೆ ಅದನ್ನು ಓಪನ್ ಆಗಿ ಹೇಳಬೇಕು. ಅವನು ಮೊಯಿದುದ್ದೀನ್ ರೋಫು ರಾಜ್ ಚಿಂತನ್ ಅಂತ ಹಾಕೊಂಡು, ಇವನು ಕಾಯಕ ಏನು? ಹಿಂದೂಗಳ ಆಚರಣೆ ಬಗ್ಗೆ ಬೈಯೋದು, ಮೋದಿಯವ್ರನ್ನ ಬೈಯೋದು, BJP ಪಕ್ಷದ ಬೈಕಂಡ್ಲಿ ನಾವು ಹೇಳೋಕ್ಕಾಗಲ್ಲ, ಅವ್ರವ್ರ ಇಚ್ಛೆ, ಅದು ಏನೂ ಮಾಡೋಕ್ಕಲ್ಲ. ಆದರೆ ಟಾರ್ಗೆಟ್ ಮೋದಿಯವರ ಆಡಳಿತದ ಬಗ್ಗೆನೇ ಮಾತಾಡೋದು, ವಿರೋಧವಾಗಿ BJPನೇ ಬೈಯೋದು, ಮತ್ತು ಯೋಗಿಜಿ ಆಡಳಿತದ ಬಗ್ಗೆ ಮಾತಾಡೋದು, ಯೋಗಿಜಿಯವರ ಇದು ಕಾರ್ಯವೈಖರಿ ಬಗ್ಗೆ ಮಾತಾಡೋದು. ಒಬ್ಬ ಪತ್ರಕರ್ತ, ಒಬ್ಬ ಯೂಟ್ಯೂಬ್ ಅಂದರೆ ಎಲ್ಲ ಪಕ್ಷದ ಎಲ್ಲ ವ್ಯಕ್ತಿಗಳಲ್ಲೂ ತಪ್ಪಿದ್ನ ತಪ್ಪು ಅಂತ ಹೇಳಬೇಕು, ಸರಿ ಇದನ್ನ ಸರಿ ಇದ್ದ ಹೇಳಬೇಕು. ಎಂಥ ಖತರ್ನಾಕು ಮನುಷ್ಯನ್ರಿ ಇವನು. ತನ್ನ ತಂದೆ ಐಡಿನೇ ಬದಲಿಸಿದಾನಂತಲ್ರಿ. ತನ್ನ ಈ ತೆವಲಿಗೆ, ಹೆಸರು ಮಾಡೋ ತೆವಲಿಗೆ, ದುಡ್ಡು ಮಾಡೋ ತೆವಲಿಗೆ, ಎಲ್ಲರೂ ದುಡ್ಡು ಮಾಡಬೇಕು, ಎಲ್ಲರೂ ಮುಂದೆ ಒಂದು ಹೆಸರು ಮಾಡಬೇಕು ಅಂತೆಲ್ಲ ಬರೋದು. ಆದರೆ ಇವನು ಒಂದು ಹೆಣ್ಣು ಮಕ್ಕಳನ್ನ ಒಂದು ಫೋಟೋ ಹಾಕೋದು, ಹೆಣ್ಮಕ್ಳು ಪ್ರೊಟೆಸ್ಟ್ ಮಾಡಿಸೋದು, ಅದರಲ್ಲಿ ಇವನು ಕೆಟ್ಟ ಕಮೆಂಟು, ಅವು ಇವು, ಒಂದು ಹಿಂದೂ ಹೆಣ್ಮಕ್ಳದ, ಅದರಲ್ಲಿ ಇವನಿಗೆ ಲಾಭ ಬೇಕು ಅನ್ನೋದು. ಇವನು ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಹೆಸರು ಬದಲಾಯಿಸಿದ್ದಾನೆ, ತನ್ನ ತಂದೆ ಐಡಿ ಬದಲಾಯಿಸಿದ್ದಾನೆ ಅಂದರೆ ಇವನೆಂಥ ಕಚಡ ಇರ್ಬೋದು. ನಮ್ಮ ಹಿಂದೂಗಳ ಬಗ್ಗೆ ಇವನಿಗೆ ಎಷ್ಟು ಅಸಹ್ಯ ಇರ್ಬೋದು. ಒಬ್ಬ ಯೂಟ್ಯೂಬರ್ ಅಂದರೆ, ಒಬ್ಬ ಪತ್ರಕರ್ತ ಅಂದರೆ ಎಲ್ಲ ಪಕ್ಷದವ್ರಿಗೂ ಅಲ್ಲ, ಎಲ್ಲ ಪಕ್ಷದಲ್ಲೂ ನ್ಯಾಯ ಕೇಳಬೇಕು ಜನಗಳಿಗೋಸ್ಕರ. ಯಾರು ತಪ್ಪು ಮಾಡಿರೋ ಹೇಳಿ, ಯಾರು ಸರಿ ಮಾಡಿರೋ ಹೇಳಿ. ಆದರೆ ಇವನು ಬರೀ BJP, ಮೋದಿ, ಹಿಂದೂ ಕಾರ್ಯಕ್ರಮಗಳ ಬಗ್ಗೆ ದೊಡ್ಡದಾಗಿ ಸ್ಟೇಜ್ ಮೇಲೆ ಭಾಷಣ ಬೆಗೆಯೋದು. ಒಂದೆಲ್ಲ ಪೂರ ತೊಂಬಲಿಲೆಲ್ಲ ಹಾಕಿದ್ದೀನಿ, ಸ್ವಲ್ಪ ನೋಡಿ ನೀವು. ಎಂಥ ಖತರ್ನಾಕ್ ಮನುಷ್ಯರು. ತನ್ನ ತಂದೆ ಐಡಿ ಬದಲಿಸಿದ್ದಾನೆ, ತನ್ನ ಧರ್ಮವನ್ನೇ, ತನ್ನ ಹೆಸರು, ತನ್ನ ಚಾನಲ್ ದುಡಿಮೆಗೆ ಇವನು ರಾಜ್ ಚಿಂತನ್ ಎಥ್ಲಾಟಿಕ್ ಏನೋ ಬಳಸಿದ್ದಾನೆ. ಇಂಥದ್ದು ಏನು ಹೇಳೋದು ಇಂಥವ್ರ ಬಗ್ಗೆ? ನೋಡಿ ಸ್ನೇಹಿತರೆ, ಹುಷಾರಾಗಿರಿ, ಇಂಥವ್ರನ್ನ ನಂಬೇಡಿ. ಅದರಲ್ಲಿ ಯುವಕರು, ಮಕ್ಕಳು, ದಯವಿಟ್ಟು ನೀವು ಹುಷಾರಾಗಿರ್ಬೇಕು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನೀವು ಸಮಾಜಕ್ಕೆ ಉತ್ತಮ ಸಂದೇಶ ಕೊಡುವಂಥವರಿಗೆ ಸಪೋರ್ಟ್ ಮಾಡಿ. ನೋಡಿ, ಒಂದು ತನ್ನ ಧರ್ಮನೇ ಇವನು ತ್ಯಜಿಸಿದ್ದಾನೆ, ಫೇಕ್ ಐಡಿ ಮಾಡಿದ್ದಾನೆ ಮೊಯಿದುದ್ದೀನ್ ಅಂದರೆ ಲೆಕ್ಕಾಚಾರ ಹಾಕಿ. ಅದು ಎಲ್ಲ ಇರಲಿ, ತನ್ನ ತಂದೆ, ತನ್ನ ಹಿಂದೂ ಹೆಣ್ಮಕ್ಳು ಪ್ರೊಟೆಸ್ಟ್ ಮಾಡ್ತಾಯಿರೋಂಥ ಫೋಟೋ ಹಾಕೋದು, ಅದರಲ್ಲಿ ಇವನಿಗೆ ಲಾಭ ಕಮೆಂಟಲ್ಲಿ ಮಾಡ್ಕೊಳೋದು. ಏನ್ರಿ ಇವರು? ಯಾರು ಹೇಳೋರು ಕೇಳೋರು ಇಲ್ವಾ? ಖಂಡಿಸ್ಬೇಕು. ನಾನಂತೂ ಖಂಡಿಸ್ತೀನಿ. ನಾನು ಯಾವುದೇ ವ್ಯಕ್ತಿ ಪಕ್ಷದ ಪರವಾಗಲ್ಲ,
ಯಾವುದು ಸತ್ಯ ಇರುತ್ತೆ ಅದನ್ನು ಮಾತ್ರ ಹೇಳೋದು, ಸಮಾಜಕ್ಕೆ ತಿಳಿಸೋದು. ತಿಳ್ಕೊಳ್ಳಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ತಿಳಿದಂತೆ ಒಂದೆರಡು ಮಾತು ಹೇಳಿದ್ರೆ ಇಂಥ ತಪ್ಪು ಜನಗಳು ನಂಬೇಡಿ, ಇಂಥವ್ರಿಗೆ ಸಪೋರ್ಟ್ ಮಾಡಬೇಡಿ. ನಾನು ಹೇಳೋದು, ನಾವು ಯಾವುದ್ರಲ್ಲಿ ಇರ್ತೀವೋ ಅದ್ರ ಓಪನ್ನಾಗಿ ಮುಂದೆ ಬರಬೇಕು. ನಾವು ಯಾವುದೇ ಧರ್ಮದಲ್ಲಿರಲಿ, ಭಗವಂತ ಕೊಟ್ಟಿರೋ ಅಂಥ ಜನ್ಮ ಅದು ನಮಗೆ, ಯಾಕೆ ನಾವು ಇದು ಮಾಡಬೇಕು? ತಿಳಿದಂತೆ ಒಂದೆರಡು ಮಾತು ಹೇಳಿದ್ನಿ, ತಪ್ಪಿದ್ರೆ ಕ್ಷಮಿಸಿ, ಹರಸಿ, ಕಾಪಾಡಿ. ನಿಮ್ಮ ಆಶೀರ್ವಾದ ಸದಾ ಪ್ರೀತಿ ಇರಲಿ ಈ ಬಡ ಮುತ್ತಣ್ಣನ ಮೇಲೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ರೀತಿ ವಿಡಿಯೋ ತಲುಪಬೇಕು ಎಲ್ಲ ಯುವಕರಲ್ಲಿ. ಇಂಥ ಅಯೋಗ್ಯ ನನ್ನ ಮಕ್ಕಳನ್ನ ಫಾಲೋ ಮಾಡೋದನ್ನ ತಪ್ಪಬೇಕು. ನಿಮ್ಮ ಮಕ್ಕಳನ್ನ ಕಾಪಾಡಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.